ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿರಿ, ನಾನು ವೀಡಿಯೋ ಮಾಡೋಕತ್ತಿದ್ದೆ. ನಮ್ಮ ಅಕ್ಕನ ಮಗ ನೋಡಿ ನಗಾಕತ್ತಿದ್ದ, ಏನು ನಮ್ಮ ಚಿಕ್ಕಿ ವೀಡಿಯೋ ಅಪ್ಪ ಅಂತ ಹೇಳಿ. ಮತ್ತು ನೋಡಿರಿ, ಇವತ್ತಿನ ನನ್ನ ವೀಡಿಯೋದಾಗ ಏನಂತ ಟಾಪಿಕ್ ಅಂದ್ರೆ, ಆಲ್ಮೋಸ್ಟ್ ಎಲ್ಲರೂ ನಾನು ಮೊದಲು ಮಾರ್ನಿಂಗ್ ಲೈವ್ ಬರ್ತಿದ್ದೆ. ಏನು ತಿಂಡಿ ನಿಮ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ ಏನು ತಿಂಡಿರಿ, ಏನು ತಿಂದ್ರಿ ಅಂತೆಲ್ಲ ಆಲ್ಮೋಸ್ಟ್ ಕಮೆಂಟ್ ಬರ್ತಾಯಿದ್ವು ನನ್ನ ಲೈವಲ್ಲಿ. ಅದಕ್ಕೆ ನಾನು ಆಲ್ಮೋಸ್ಟ್ ಇವತ್ತು ಅದೇ ಟಾಪಿಕ್ನ ಇಟ್ಕೊಂಡು ವಿಡಿಯೋ ಮಾಡಕತ್ತೀನಿ ರೀ. ಆಲ್ಮೋಸ್ಟ್ ನಮ್ಮ ಹಳ್ಳಿ ಸೈಡ್ ನೋಡಿರಿ, ತಿಂಡಿ ಅಂತ ಏನೂ ಇಲ್ಲ, ಬೆಳಗ್ಗೆನೇ ಊಟನೇ ಮಾಡ್ತಾರೆ. ಹಾಗಾಗಿ ನಮಗೆ ಇದನ್ನು ಊಟನೂ ಅನ್ಬೋದು, ತಿಂಡಿನೂ ಅನ್ಬೋದು, ಎರಡೂ ಒಂದೇ ನೋಡಿರಿ ನಮ್ಮ ಸೈಡ್ ಅಂತೂ. ಅದಕ್ಕೆ ನಾನಿವತ್ತು ಆಲ್ಮೋಸ್ಟ್ ಎಲ್ರಿಗೂ ನನ್ನ ಈ ವಿಡಿಯೋ ಮೂಲಕ ಹಳ್ಳಿ ಸೈಡ್ ಆಲ್ಮೋಸ್ಟ್ ಜನ ತಿಂಡಿನೂ ಅದೇ ಊಟನೂ ಅದೇ ಅಂತ ನಾನು ತೋರಿಸ್ಕೊಳಕತ್ತೀನಿ. ನೋಡಿರಿ, ನಾವು ಬೆಳಗ್ಗೆ ಚೌಳಿಕಾಯಿ ಪಲ್ಯ, ಶೇಂಗಾ ದಿಂಡಿ, ಸೌತೆಕಾಯಿ, ಹಾಗೆ ಒಂದೆರಡು ಈರುಳ್ಳಿ ಮತ್ತು ಬಿಸಿ ಬಿಸಿ ರೊಟ್ಟಿ. ನೋಡಿರಿ, ನಮ್ಮ ಹಳ್ಳಿ ಸೈಡ್ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲರ ಮನೆಯಾಗೂ ಬಿಸಿ ರೊಟ್ಟಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಮತ್ತು ಇವತ್ತಿನ ನಮ್ಗೆ ಬೆಳಗಿನ ತಿಂಡಿಗೆ ಅಂದರೆ ಬೆಳಗಿನ ಊಟಕ್ಕೆ ಅಂದರೆ ಚೌಳಿಕಾಯಿ ಪಲ್ಯ ಅನ್ಬೋದು. ಇಲ್ಲಿ ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ಕೊಂಡಿವಿ. ಹಾಗೆ ಸ್ವಲ್ಪ ಬಿಸಿ ಸಾಂಬಾರು. ನೋಡಿರಿ, ಇದು ನಾವು ಮೊದಲು ಸ್ವಲ್ಪ ಜನ ಇದ್ವಿ, ಇವಾಗ ಆಲ್ಮೋಸ್ಟ್ ಅಕ್ಕನ ಮಕ್ಕಳು ಸುಮಾರು ಜನ ಇದ್ದೀವಿ, ಒಂದು 10-12 ಜನ ಆಗ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಸಾಂಬಾರು ಮತ್ತು ಅನ್ನನ ಜಾಸ್ತಿನೇ ಮಾಡ್ಕೊಂಡಿವಿ. ಆವಾಗಲೇ ಫಸ್ಟ್ ವೀಡಿಯೋದಾಗ ನಮ್ಮ ಅಕ್ಕ ಟೊಮೆಟೊಕಾಯಿ ಹುರಿಯಾಕತ್ತಿದ್ರು, ಅದು ಚಟ್ನಿಗೆ ಶೇಂಗಾ ಹಾಕಿ ಮತ್ತು ಟೊಮೆಟೊಕಾಯಿ ಹುರಿದನ್ನ ಎರಡು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. ಸಖತ್ತಾಗಿರುತ್ತೆ ರೀ. ಒಂದು ಸಲ ಬೇಕಾದರೆ ಟೊಮೆಟೊಕಾಯಿ ಚಟ್ನಿನ ನಾನು ನಿಮ್ಮೊಂದಿಗೆ ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ, ಟೊಮೆಟೊಕಾಯಿ ಚಟ್ನಿನ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಇವಾಗ ನೋಡಿರಿ, ನಾನಂತ ಇವಾಗ ಊಟ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಇದು ನಮ್ಗೆ ತಿಂಡಿನೂ ಅನ್ಬೋದು, ಊಟನೂ ಅನ್ಬೋದು, ಎರಡೂ ಒಂದೇ. ನೋಡಿರಿ, ನಾನು ರೊಟ್ಟಿ ತೊಗೊಂಡು ಅದಕ್ಕೆ ಪಲ್ಯ, ಶೇಂಗಾ ಪುಡಿ, ಸೌತೆಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡು ಇವಾಗ ತಿಂತೀನಿ. ನೋಡಿರಿ, ಎಂಥ ಸಖತ್ತಾಗಿರ್ತೈತೆ ಅಂದ್ರೆ. ಅದು ಅಲ್ಲದೆ ನಮ್ಮ ಅಕ್ಕನ ಮಕ್ಕಳು ಎಲ್ಲ ನನ್ನೇ ನೋಡಕತ್ತಿದ್ರು. ನನಗಂತೂ ಸಿಕ್ಕಾಪಟ್ಟೆ ನಗುನೂ ಬರಕತ್ತಿತ್ತು. ಇರಲಿ, ಊಟ ವೀಡಿಯೋ ಮಾಡಲಿ ಸ್ಟಾರ್ಟ್ ಮಾಡಿವಿ ಅಂದ್ರೆ ನಾಚಿಕೆ ಎಲ್ಲ ಊರಿಂದ ಆಚಿಕೆ ಅಂದುಬಿಡ್ಬೇಕು. ಇವಾಗಂತೂ ಅಷ್ಟೇ ನಾಚಿಕೆ ಇಲ್ಲರಿ. ನಮ್ಮ ಅಕ್ಕನ ಮಕ್ಕಳು ಊಟ ಮಾಡಕತ್ತಾರ, ಅವರು ಚೌಳಿಕಾಯಿ ಹಾಗೆ ಒಂದೊಂದು ರೊಟ್ಟಿ ಹಿಡ್ಕೊಂಡು ಹಾಗೆ ನಾವು ಊಟ ಮಾಡಕತ್ತೀವಿ. ಇವಾಗ ನಾನು ನೋಡ್ರಿ ರೊಟ್ಟಿ ಪಲ್ಯ ತಿಂದಾಯಿತು. ಇವಾಗ ಅನ್ನ ಮತ್ತು ಸಾಂಬಾರು ನೋಡಿರಿ ಹಾಕ್ಕೊಳಕತ್ತೀನಿ. ಸಾಂಬಾರಂತೂ ಹೆಸರುಬೇಳೆ ಸಾಂಬಾರು ಸಖತ್ತಾಗಿತ್ತು, ಅದನ್ನು ಕೂಡ ನಾನೇ ಮಾಡಿದ್ದು ಸಾಂಬಾರು. ನಮ್ಮ ಅಕ್ಕ ರೊಟ್ಟಿ ಮಾಡಕತ್ತಿದ್ರು, ಹಾಗಾಗಿ ಅನ್ನ ಸಾಂಬಾರು ಪಲ್ಯ. ಇವತ್ತು ಅಡುಗೆ ಅಂತೂ ನಾನೇ ಮಾಡಿದ್ದೀನಿ, ಚೆನ್ನಾಗಿ ಟೇಸ್ಟ್ ಆಗಿತ್ತು. ಇದೇ ನೋಡಿರಿ ಟೊಮೆಟೊಕಾಯಿ ಚಟ್ನಿ. ಅಂದರೆ ಆವಾಗಲೇ ರೊಟ್ಟಿಯಾಗ ಇನ್ನೂ ಚಟ್ನಿ ರೆಡಿ ಆಗಿರಲಿಲ್ಲ, ಅದಕ್ಕೆ ಇವಾಗ ಅದನ್ನು ನಾನು ಅನ್ನ ಸಾಂಬಾರು ಜೊತೆ ಹಾಕ್ಕೊಂಡು ತಿನ್ನಕತ್ತೀನಿ. ತುಂಬ ಕಾಂಬಿನೇಷನ್ ಅಂತೂ ಚೆನ್ನಾಗಿರುತ್ತೆ, ಅದು ಬಿಸಿ ರೊಟ್ಟಿಯಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಊಟ ಮಾಡಕ್ಕೆ ಬಂದೀವಿ, ಅನ್ನ ಸಾಂಬಾರು ತೊಗೊಂಡು. ಮತ್ತು ಇದು ನೋಡಿರಿ ಹಸಿ ಟೊಮೆಟೊಕಾಯಿ ಇರ್ತಾವಲ್ಲ ಆ ಚಟ್ನಿ ರೀ. ಇದು ಪಾಯಸ ನೋಡಿರಿ, 1 ಲೋಟ. ಇದು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹಳ್ಳಿ ಸೈಡ್ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿರಿ, ನಮ್ಮ ಅಕ್ಕನ ಮಕ್ಕಳು ಕೂಡ ರೊಟ್ಟಿ ಪಲ್ಯ ತಿಂದು ಹೊರಗಡೆ ಅನ್ನ ಸಾಂಬಾರು ಉಣ್ಣಕ್ಕೆ ಬಂದಾರ. ಈಗ ನೋಡಿರಿ ಚಾರು ಪಾಯಸ ಹಿಡ್ಕೊಂಬಂದಾಳ. ಚಾರು ಪಾಯಸ ಎಲ್ಲಿತ್ಲಿ? ಅದಾನ ಪಾಯಸ. ಯೋ ಚಲ್ತಿ ಅಕ್ಕನ ಮಗ ದಯಾನಂದ. ಈಕಿ ನೋಡ್ರಿ ಮಂಗಳೂರಾಗಿಂತ ಬಂದಾಳ ನಮ್ಮ ಅಕ್ಕನ ಮಗಳು. ಈಗ ರೊಟ್ಟಿ ಪಲ್ಯ ತಿನ್ನಕತ್ತಾಳ. ಇಷ್ಟ ನೋಡ್ರಿ, ನಮ್ಮ ಹೊರಗೆ ಕುತ್ಕೊಂಡು ಊಟ ಮಾಡ್ತೀವಿ ನಾವೆಲ್ಲರೂ. ಹೆಂಗೈತೆ ನೋಡ್ರಿ ನಮ್ಮ ಹೊರಗಿನ ನೇಚರ್. ಅದು ನೋಡ್ರಿ, ಅನ್ನ ಸಾರು ಉಣ್ಣಕತ್ತೀವಿ ಬರ್ರಿ. ಪಾಯಸ ಅಂತ ಸಖತ್ತಾಗೈತ್ರಿ. ರೌದು ಪಾಯಸ ನೋಡ್ರಿ, ಸಜ್ಕಾರಿ ಅದು ಪಾಯಸ ಅಂತ ನೋಡ್ರಿ. ಗಟ್ಟಿ ಆದ್ರ ಸಜ್ಕ ಅಂತಾರಿ, ಈ ತರ ತೆಳು ಆದ್ರ ಅದಕ್ಕೆ ಪಾಯಸ ಅಂತೀರಿ. ಇಲ್ರಿ, ನಮ್ಮ ಕಡೆ ಅಡ್ಡಕ್ಕೂ ಸಜ್ಕ ಅಂತೀವಿ. ನಮ್ಮ ಹಳ್ಳಿ ಸೈಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗಿತ್ತಂತ ಒಂದು ಕಮೆಂಟ್ ಮಾಡಿ. ಇಲ್ಲಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಮತ್ತು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇವತ್ತು ನಿಮ್ಮ ಮನೇಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಂತ ಕಮೆಂಟ್ ಮಾಡಿರಿ. ಬಾಯ್.